ನಾನೇನ್ ಇಲ್ಲ ಬೇಕಾದ್ರೆ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಈಗ ಮುಖ್ಯಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ವಿಚಾರ ಪ್ರಸ್ತಾವನೆ ಮಾಡಿದ್ರು. ಅದಾದ್ಮೇಲೆ ಬೊಮ್ಮಾಯಿ ಅವರು ಏನ್ ಹೇಳಿದ್ದಾರೆ ಎಂದು ಕೂಡ ಹೇಳಿದ್ರು. ನಾವು ಸೆಂಟ್ರಲ್ ಗೌರ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ಟೇಕನ್ ರಿಪೋರ್ಟ್ ನಮ್ಮ ಹತ್ರ ಇದೆ. ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ವಾಟರ್ ರಿಸೋರ್ಸಸ್ ರಿವರ್ ಡೆವಲಪ್ಮೆಂಟ್ ಏನೋ ಡಿಪಾರ್ಟ್ಮೆಂಟ್, ದಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಬೋರ್ಡ್ ಹ್ಯಾಸ್ ಕ್ಲಿಯರ್ಡ್ ದಿ ರೆಕಮೆಂಡೆಡ್ ಸೆಂಟ್ರಲ್ ಅಸಿಸ್ಟೆನ್ಸ್ ಆಫ್ 5,300 crores to the upper Bhadra project. The project is under consideration for inclusion in the Pradhan Mantri Krishi Sanjad Yojana Accelerated Irrigation Benefit Program ಅಂತ ಅವರು ಕ್ಲಿಯರ್ ಮಾಡಿದ್ದಾರೆ. ದುಡ್ಡು ಮಾತ್ರ ನಮಗೆ ಬಿಡುಗಡೆ ಮಾಡಿ ಆದೇಶ ಇಶ್ಯೂ ಆಗಿದೆ. ಇದಾದ್ಮೇಲೆ ಹಿಂದೆ ಅಸೆಂಬ್ಲಿಲಿ ಸಿದ್ದರಾಮಯ್ಯ ಸಾಹೇಬರು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ರು. ಅಪೋಸಿಷನ್ ಇದ್ದಂತ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಇವರಿಬ್ರು ಚರ್ಚೆ ಮಾಡಿದ್ರು. ಆಗ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ರು, ಕೇಂದ್ರ ಸರ್ಕಾರ ಸಾಧ್ಯವಾದಷ್ಟು ಸೆಸ್ಗಳನ್ನ ಮುಖಾಂತರ ನನ್ನ ಆದಾಯವನ್ನು ಹೆಚ್ಚು ಮಾಡಲು ಪ್ರಯತ್ನಿಸಿದೆ. ರಾಜ್ಯ ಸರ್ಕಾರದ ಪಾಲನ್ನ ಕೇಳುವುದು ಇದು ಬಹಳ ವರ್ಷಗಳಿಂದ ನಡೀತಾ ಬಂದಿದೆ ರೆಕಮೆಂಡೇಶನ್. ಬಟ್ none of the central government want to leave their income that comes to the cess and sarja. They want 100% of themselves. It is there for the long year same time. I think ultimately we have to collectively bargain it out. All the states should do it ಅಂತ ಬೊಮ್ಮಾಯಿ ಅವರು ಅಸೆಂಬ್ಲಿಲಿ ಮಾತಾಡಿದಂತ ಮಾತು. ಮುಖ್ಯ ಸಿದ್ದರಾಮಯ್ಯನವರು ಕೃಷ್ಣ ಬೈರೇಗೌಡರು ಇದನ್ನ ಪ್ರಸ್ತಾವನೆ ಮಾಡಿದಾಗ ಅದನ್ನ ಇವತ್ತು ನಾನು ವಿರೋಧ ಪಕ್ಷದ ನಾಯಕರಿಗೆ ಬೊಮ್ಮಾಯಿಯವರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಲೆಟ್ ಅಸ್ ಆಲ್ ಜಾಯಿನ್ ಟುಗೆದರ್ ಟು ಫೈಟ್ ಔಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್. ವಿ ಆಲ್ ಕಮಿಟೆಡ್ ವಾಟ್ ಎವರ್ ಮಿಸ್ಟರ್ ಬೊಮ್ಮಾಯಿ ಹ್ಯಾಸ್ ಸೆಡ್ ಟು us, we will follow that. Let us all please give your hand to fight against this to save this government. Thank you.